ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ವಿಷಯದಲ್ಲಿ ಟರ್ಕಿಯ ಮಾಧ್ಯಮಗಳು ಆತಂಕದಿಂದ ಊಳಿಡೋದಕ್ಕೆ ಶುರು ಮಾಡಿವೆ. ಭಾರತ ಮೆಡಿಟರೇನಿಯನ್ಗೆ ವಿಸ್ತರಿಸಿಕೊಳ್ತಾ ಇದೆ. ಭಾರತ ತನ್ನ ಆಯುಧಗಳನ್ನು ಮೆಡಿಟರೇನಿಯನ್ನಲ್ಲಿ ಸ್ಥಾಪನೆ ಮಾಡೋ ಮೂಲಕ ಟರ್ಕಿಗೆ ಆತಂಕವನ್ನು ಒಡ್ಡುತ್ತಾ ಇದೆ. ಟರ್ಕಿಯ ವಿರುದ್ಧ ಭಾರತ ಗ್ರೀಸ್ ಹಾಗೂ ಸೈಪ್ರಸ್ಗಳನ್ನು ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕೆ ಹೋಗ್ತಾ ಇರೋದು ಟರ್ಕಿಯನ್ನು ಸುತ್ತುವರಿಯೋದಕ್ಕೆ ಇಸ್ರೇಲ್ ಜೊತೆ ಸೇರಿ ಭಾರತ ಮಾಡ್ತಾ ಇರೋ ತಂತ್ರ ಅಂತೆಲ್ಲ ಟರ್ಕಿಯ ಮಾಧ್ಯಮಗಳು ವರದಿಗಳನ್ನು ಬರೆಯೋದಕ್ಕೆ ಶುರು ಮಾಡಿವೆ. ಇದಕ್ಕೆ ಕಾರಣ ಆಗ್ತಾ ಇರೋದು, ಮೊನ್ನೆ ಸೈಪ್ರಸ್ನ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡಿಯೋಲಿಡಿಸ್ ಭಾರತಕ್ಕೆ ಬಂದರು ಹಾಗೂ ಆ ಸಂದರ್ಭದಲ್ಲಾದ ಒಂದಷ್ಟು ಒಪ್ಪಂದಗಳು. ಹಾಗಾದರೆ ಸೈಪ್ರಸ್ ಅಧ್ಯಕ್ಷರು ಭಾರತಕ್ಕೆ ಬಂದರೆ ಟರ್ಕಿ ಯಾಕೆ ಆತಂಕಕ್ಕೀಡಾಗಬೇಕು? ಈ ಒಪ್ಪಂದಗಳು ಭಾರತಕ್ಕೆ ಮಾಡಿಕೊಡೋ ಲಾಭ ಏನು, ಟರ್ಕಿಗುಂಟಾಗೋ ಸಂಕಷ್ಟ ಏನು ಮತ್ತು ಮೆಡಿಟರೇನಿಯನ್ ಸಮುದ್ರಕ್ಕೆ ಭಾರತ ತನ್ನ ಬಾಹುಗಳನ್ನು ಚಾಚಬೇಕಾದ ಅಗತ್ಯ ಮತ್ತು ಅನಿವಾರ್ಯತೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡಿಯೋಲಿಡಿಸ್ ಭಾರತಕ್ಕೆ ಬಂದರು. ಎರಡು ದೇಶಗಳ ನಡುವೆ ಒಂದಷ್ಟು ರಕ್ಷಣಾ ಒಪ್ಪಂದಗಳು, ವ್ಯಾಪಾರ ಒಪ್ಪಂದಗಳು ಆದವು. ಭಾರತ ಮತ್ತು ಸೈಪ್ರಸ್ ಸಂಬಂಧ ಒಂದು ಮೆಟ್ಟಿಲು ಮೇಲಕ್ಕೇರಿ ಅದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಬದಲಾಯಿತು. ಜೊತೆಗೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಕ್ಕೆ ಸೈಪ್ರಸ್ ಆಸಕ್ತಿಯನ್ನು ತೋರಿಸ್ತು. ಆ ಮೂಲಕ ಭಾರತದ ಆಯುಧಗಳು ಯುರೋಪನ್ನು ಪ್ರವೇಶ ಮಾಡೋದಕ್ಕೆ ನಾವೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಸೈಪ್ರಸ್ ಹೇಳ್ತು. ಹಾಗೆ ಭಾರತ ಆಪರೇಷನ್ ಸಿಂಧೂರಲ್ಲಿ ಬಳಸಿದ ಆಯುಧಗಳ ಬಗ್ಗೆ ಸೈಪ್ರಸ್ ಆಸಕ್ತಿಯನ್ನು ತೋರಿಸ್ತಾ ಇದೆ. ನಮ್ಮ ಆಕಾಶ್ ಮಿಸೈಲುಗಳು, ಬ್ರಹ್ಮೋಸ್, ನಾಗಾಸ್ತ್ರದಂತಹ ಡ್ರೋನ್ಗಳು ಸೇರಿದಂತೆ ಆಪರೇಷನ್ ಸಿಂಧೂರಲ್ಲಿ ಯಾವ ಆಯುಧಗಳನ್ನು ಬಳಸಿ ಭಾರತ ಪಾಕಿಸ್ತಾನವನ್ನು ಮತ್ತು ಟರ್ಕಿಯ ಆಯುಧಗಳನ್ನು ನಾಶ ಮಾಡ್ತೋ ಆ ಎಲ್ಲ ಆಯುಧಗಳನ್ನು ನಮಗೂ ಕೊಡಿ, ನಮ್ಮಲ್ಲೂ ನಿಯೋಜನೆ ಮಾಡಿ ಅನ್ನೋ ಬೇಡಿಕೆಯನ್ನು ಸೈಪ್ರಸ್ ಇಟ್ಟಿದೆ. ಆ ಮೂಲಕ ಟರ್ಕಿಯ ಡ್ರೋನ್ಗಳನ್ನು ಹಾಗೂ ಅವರ ಇನ್ನಿತರ ಆಯುಧಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅವರು ಭಾರತದ ಮೂಲಕ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಟರ್ಕಿಯ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲ, ಸೈಪ್ರಸ್ ಭಾರತದ ಆಯುಧ ಖರೀದಿ ಮಾಡಿದರೆ ಟರ್ಕಿ ಯಾಕೆ ಆತಂಕಕ್ಕೀಡಾಗಬೇಕು ಅನ್ನೋದು ಅರ್ಥ ಆಗಬೇಕು ಅಂದರೆ ಮೆಡಿಟರೇನಿಯನ್ ಹಾಗೂ ಏಜಿಯನ್ ಸಮುದ್ರದಲ್ಲಿ ಟರ್ಕಿ ಮಾಡ್ತಾ ಇರೋ ಕೆಲಸಗಳೇನು ಅನ್ನೋದನ್ನು ಮತ್ತು ಟರ್ಕಿಯ ಸದ್ಯದ ಮಹತ್ವಾಕಾಂಕ್ಷೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಗೆಳೆಯರೆ, ಟರ್ಕಿ ಯುರೇಷಿಯಾ ಭಾಗದಲ್ಲಿ ಒಂಥರ ಚೈನಾ ಮತ್ತು ರಷ್ಯಾಗಳನ್ನು ಅನುಕರಣೆ ಮಾಡೋದಕ್ಕೆ ಹೋಗ್ತಾ ಇದೆ. ಅಕ್ಕಪಕ್ಕದ ಎಲ್ಲ ಭೂಪ್ರದೇಶಗಳು, ಸಮುದ್ರ, ಅಲ್ಲಿನ ಸಣ್ಣ ಸಣ್ಣ ದ್ವೀಪಗಳು ಎಲ್ಲವನ್ನ ತಾನು ಆಕ್ರಮಿಸಿಕೊಂಡು ಬಿಡಬೇಕು ಅನ್ನೋ ಹಪಹಪಿ ಮತ್ತು ವಿಸ್ತರಣಾವಾದ. ನಿಮಗೆ ಗೊತ್ತಲ್ಲ, ಇವತ್ತು ಜಗತ್ತನ್ನು ಆಳ್ತಾ ಇರೋದು ಎರಡು ವಸ್ತುಗಳು. ಒಂದು ಇಂಧನ, ಎರಡನೆಯದು ಸೆಮಿಕಂಡಕ್ಟರ್ ಮತ್ತು ಅದನ್ನು ಸಿದ್ಧಪಡಿಸೋದಕ್ಕೆ ಬೇಕಾದ ರೇರ್ ಅರ್ತ್ ಮಿನರಲ್ಸ್. ಇಲ್ಲಿ ಯಾರ ಬಳಿ ಇಂಧನ ಇದೆ ಅವರು ಸಶಕ್ತ ಹಾಗೂ ಪ್ರಭಾವಿಗಳಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ರಷ್ಯಾದ ಮೇಲೆ ಅಷ್ಟೊಂದು ಸ್ಯಾಂಕ್ಷನ್ಸ್ ಇವೆ, ಆದರೂ ರಷ್ಯಾ ತನ್ನ ಶಕ್ತಿಯನ್ನು ಯಾಕೆ ಕಳ್ಕೊಂಡಿಲ್ಲ ಅಂದರೆ ಅಲ್ಲಿ ಸಾಕಷ್ಟು ಪೆಟ್ರೋಲಿಯಂ ಇದೆ, ನ್ಯಾಚುರಲ್ ಗ್ಯಾಸ್ ಇದೆ, ಕೋಲ್ ಇದೆ, ಹಾಗೆ ಒಂದಷ್ಟು ಮಿನರಲ್ಸ್ ಕೂಡ ಇವೆ. ಇನ್ನು ಇರಾನ್ ಬಲಿಷ್ಠವಾಗಿರೋದು ಅಲ್ಲಿನ ತೈಲ ಸಂಪನ್ಮೂಲಗಳ ಕಾರಣಕ್ಕೆ, ಹಾಗೆ ಅರಬ್ ದೇಶಗಳ ಶ್ರೀಮಂತಿಕೆಗೆ ಕಾರಣ ಆಗಿರೋದು ಅಲ್ಲಿನ ಇಂಧನ ಅಲ್ಲದೆ ಬೇರೇನೂ ಅಲ್ಲ. ಸೊ ಇಲ್ಲಿ ಟರ್ಕಿ ಕೂಡ ಇಂಧನ ಕ್ಷೇತ್ರದ ಮೇಲೆ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಬಯಸ್ತಾ ಇದೆ. ಅದಕ್ಕೆ ಅವರ ಭೌಗೋಳಿಕತೆ ಕೂಡ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಟರ್ಕಿ ಒಂದು ಕಾಲಕ್ಕೆ ಏಷ್ಯಾ ಹಾಗೂ ಯುರೋಪ್ ನಡುವೆ ವ್ಯಾಪಾರದ ಕೊಂಡಿಯಾಗಿತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಕಾನ್ಸ್ಟಂಟಿನೋಪಲ್ ಪತನ ಮತ್ತು ಅಲ್ಲಿಂದ ಯುರೋಪನ್ನು ಸಂಪರ್ಕಿಸುವ ಮಾರ್ಗವನ್ನು ಟರ್ಕರು ಮುಚ್ಚಿದ ನಂತರವೇ ಪಶ್ಚಿಮದ ಜಗತ್ತು ಏಷ್ಯಾಗೆ ಬೇರೆ ಸಮುದ್ರ ಮಾರ್ಗಗಳನ್ನು ಹುಡುಕಬೇಕಾಗಿ ಬಂದಿದ್ದು ಮತ್ತು ಅವರು ಭಾರತ ಸೇರಿದಂತೆ ಏಷ್ಯಾದ ನಾನಾ ದೇಶಗಳನ್ನು ವಸಾಹತುಗಳನ್ನಾಗಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿತು. ಇನ್ನು ಇವತ್ತು ಕೂಡ ಟರ್ಕಿಯ ಆಯಕಟ್ಟಿನ ಮಹತ್ವ ಏನೂ ಕಡಿಮೆ ಆಗಿಲ್ಲ. ಇವತ್ತು ಟರ್ಕ್ ಸ್ಟ್ರೀಮ್ ಗ್ಯಾಸ್ ಪೈಪ್ಲೈನ್ ಅನ್ನೋದು ಯುರೋಪಿಯನ್ ದೇಶಗಳಿಗೆ ರಷ್ಯಾದ ಗ್ಯಾಸ್ ಅನ್ನು ರವಾನಿಸುವ ಏಕೈಕ ಮಾರ್ಗ ಅನ್ನಿಸ್ಕೊಳ್ತಾ ಇದೆ. ಈ ಪೈಪ್ಲೈನ್ ಮೂಲಕ ಸುಮಾರು 372 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ 2025 ಸೆಪ್ಟೆಂಬರ್ ವರೆಗೆ ಹರಿದಿದೆ. ಇನ್ನು ತನಾಪ್ ಪೈಪ್ಲೈನ್ ಅಂದರೆ ಟ್ರಾನ್ಸ್ ಅನಾಟೋಲಿಯನ್ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಅಜರ್ಬೈಜಾನ್ನ ಶಾ ಡೆನ್ನಿಸ್ ಕ್ಷೇತ್ರದಿಂದ ಟರ್ಕಿಯ ಮೂಲಕ ಯುರೋಪ್ಗೆ 16 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ ಅನ್ನು ಸರಬರಾಜು ಮಾಡ್ತಾ ಇದೆ. 2030 ವೇಳೆಗೆ ಇದು 31 ಬಿಲಿಯನ್ ಕ್ಯೂಬಿಕ್ ಮೀಟರ್ಗೆ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಈಗ ಇರಾನ್ನಿಂದ, ಕತಾರ್ನಿಂದ ಕೂಡ ಟರ್ಕಿ ಯುರೋಪ್ಗೆ ಗ್ಯಾಸ್ ಮತ್ತು ತೈಲದ ಪೈಪ್ಲೈನ್ಗಳನ್ನು ಏಳಿಸಿ ಅವು ಟರ್ಕಿಯ ಮೂಲಕ ಹಾದು ಹೋಗುವ ಹಾಗೆ ನೋಡ್ಕೋಬೇಕು ಅಂದ್ಕೊಳ್ತಾ ಇದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಇರಾನ್ ಹಾಗೂ ಕತಾರ್ಗಳಿಂದ ಬರೋ ಪೈಪ್ಲೈನ್ ಇರಾಕ್ ಮತ್ತು ಸಿರಿಯಾಗಳ ಮೂಲಕ ಟರ್ಕಿಯನ್ನು ತಲುಪುತ್ತೆ. ಅಲ್ಲಿಂದ ಅದು ಯುರೋಪ್ಗೆ ಸರಬರಾಜಾಗಬೇಕು. ಆ ಮೂಲಕ ಯುರೋಪಿನ ಏಕೈಕ ಇಂಧನ ಸರಬರಾಜುದಾರ ಆಗೋ ಮೂಲಕ ಅವರ ಮೇಲೊಂದು ಹಿಡಿತವನ್ನ, ಆಧಿಪತ್ಯವನ್ನ ಸಾಧಿಸಿ ಇಡೀ ಯುರೋಪ್ ಅನ್ನು ತನ್ನ ಮೇಲೆ ಡಿಪೆಂಡ್ ಆಗೋ ಹಾಗೆ ಮಾಡಿಕೊಳ್ಳೋ ಮೂಲಕ ಆ ಭಾಗದ ಪ್ರಭಾವಿ ದೇಶ ಆಗೋ ಬಗ್ಗೆ ಟರ್ಕಿ ಯೋಚಿಸ್ತಾ ಇದೆ.
ಇದನ್ನು ಮಾಡೋದ್ರ ಜೊತೆ ತಾನು ಕೂಡ ತೈಲ ಮತ್ತು ಗ್ಯಾಸ್ ಅನ್ನು ದೊಡ್ಡ ಮಟ್ಟದಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕಾಗಿ ಟರ್ಕಿ ಬ್ಲೂ ಹೋಮ್ಲ್ಯಾಂಡ್ ಡಾಕ್ಟ್ರೈನ್ ಅನ್ನು ಅಳವಡಿಸಿಕೊಳ್ತಾ ಇದೆ. ಬ್ಲೂ ಹೋಮ್ಲ್ಯಾಂಡ್ ಡಾಕ್ಟ್ರೈನ್ ಅಂದ್ರೆ ಮೆಡಿಟರೇನಿಯನ್ ಹಾಗೂ ಏಜಿಯನ್ ಸಮುದ್ರದಲ್ಲಿ ತನ್ನ ಸಾಗರ ಗಡಿಗಳನ್ನ ದಾಟಿ ಕೂಡ ಸಾಕಷ್ಟು ಪ್ರದೇಶವನ್ನ ತನ್ನದು ಅಂತ ಕ್ಲೈಮ್ ಮಾಡ್ಕೊಳ್ತಾ ಸ್ವಲ್ಪವಾಗಿ ವಿಸ್ತರಿಸಿಕೊಳ್ತಾ ಹೋಗೋದು. ಅದಕ್ಕಾಗಿ ಈಗಾಗಲೇ ಟರ್ಕಿಯ ನೌಕಾಪಡೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅವರು ಏಜಿಯನ್ ಸಮುದ್ರದಲ್ಲಿ ಗ್ರೀಸ್ಗೆ ಸೇರಿದ ಸಾಕಷ್ಟು ದ್ವೀಪಗಳನ್ನ ತಮಗೆ ಸೇರಬೇಕು ಅಂತ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ಗಾಗಿ ಅನ್ವೇಷಣೆಯನ್ನ ಕೂಡ ಟರ್ಕಿ ಶುರು ಮಾಡಿದೆ ಮತ್ತು ಸಾಕಷ್ಟು ಕಡೆಗಳಲ್ಲಿ ಡ್ರಿಲ್ಲಿಂಗ್ ಅನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನು ವಿಶ್ವಸಂಸ್ಥೆಯ ಸಮುದ್ರ ಕಾನೂನುಗಳು ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸೀಗೆ ಟರ್ಕಿ ಸಹಿ ಹಾಕಿಲ್ಲ. ಹೀಗಾಗಿ ಮೈನ್ ಲ್ಯಾಂಡ್ನಿಂದ ಎಷ್ಟು ನಾಟಿಕಲ್ ಮೈಲ್ಗಳವರೆಗೆ ಸಮುದ್ರದಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇರುತ್ತೆ ಅನ್ನೋ ಕಾನೂನು ನಿಯಮಗಳನ್ನು ಟರ್ಕಿ ಒಪ್ಪುತ್ತಾ ಇಲ್ಲ. ಅವರು ಸಮುದ್ರದಲ್ಲಿ ಥೇಟ್ ಚೈನಾ ಥರ ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ಸೈಪ್ರಸ್ನ ಮೂರನೇ ಒಂದು ಭಾಗವನ್ನ 1974ರಲ್ಲಿ ಟರ್ಕಿ ಆಕ್ರಮಿಸಿಕೊಂಡಿದೆ. ಈ ಸೈಪ್ರಸ್ ಅನ್ನೋ ಸಣ್ಣ ದ್ವೀಪ ಇದೆಯಲ್ಲ, ಇದರ ದಕ್ಷಿಣ ಭಾಗದಲ್ಲಿ ಗ್ರೀಕ್ ಮೂಲದ ಜನ ಇದ್ದಾರೆ, ಉತ್ತರದಲ್ಲಿ ಟರ್ಕಿಶ್ ಜನಾಂಗ ಇತ್ತು. ಇಲ್ಲಿ ಇಡೀ ಸೈಪ್ರಸ್ ಗ್ರೀಕ್ನ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಟರ್ಕಿ ಅಲ್ಲಿಗೆ ತನ್ನ ಸೇನೆಯನ್ನು ನುಗ್ಗಿಸಿ ಉತ್ತರ ಭಾಗದ ಒಂದಷ್ಟು ಭೂಪ್ರದೇಶವನ್ನ ತನ್ನ ವಶಕ್ಕೆ ತಗೊಳ್ತು. ಈಗಲೂ ಅದು ಟರ್ಕಿಯ ಹಿಡಿತದಲ್ಲಿದೆ. ಅದನ್ನ ಇಟ್ಕೊಂಡು ಸೈಪ್ರಸ್ಗೆ ಸೇರಿದ ಸಮುದ್ರ ಪ್ರದೇಶವನ್ನು ಕೂಡ ಟರ್ಕಿ ಅತಿಕ್ರಮಣ ಮಾಡ್ತಾ ಇರುತ್ತೆ. ಇದು ಸೈಪ್ರಸ್ಗಿರೋ ಥ್ರೆಟ್. ಹೀಗಾಗಿ ಸೈಪ್ರಸ್ ಟರ್ಕಿಯ ವಿರುದ್ಧ ಒಂದು ಡೆಟರೆನ್ಸ್ ಅನ್ನ ಬೆಳೆಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಇಲ್ಲಿ ಗ್ರೀಸ್ ಹಾಗೂ ಟರ್ಕಿ ಎರಡೂ ಕೂಡ ನ್ಯಾಟೋ ದೇಶಗಳೇ. ನ್ಯಾಟೋದಲ್ಲಿ ಯಾವುದೇ ನ್ಯಾಟೋ ದೇಶದ ಮೇಲೆ ನ್ಯಾಟೋ ಅಲ್ಲದ ದೇಶ ದಾಳಿ ಮಾಡಿದ್ರೆ ಆರ್ಟಿಕಲ್ 5 ಅಂದ್ರೆ ಎಲ್ಲ ನ್ಯಾಟೋ ದೇಶಗಳು ದಾಳಿಕೋರನ ವಿರುದ್ಧ ಯುದ್ಧಕ್ಕೆ ನಿಲ್ಲಬೇಕು ಅನ್ನೋ ಕಾನೂನಿದೆ. ಆದ್ರೆ ಒಂದು ನ್ಯಾಟೋ ದೇಶ ಇನ್ನೊಂದು ನ್ಯಾಟೋ ದೇಶದ ಮೇಲೆ ದಾಳಿ ಮಾಡಿದ್ರೆ ಏನು ಮಾಡಬೇಕು ಅನ್ನೋದನ್ನ ನ್ಯಾಟೋದ ಯಾವ ಆರ್ಟಿಕಲ್ ಸ್ಪಷ್ಟವಾಗಿ ಹೇಳುವುದಿಲ್ಲ. ಅಂಥ ಸಂದರ್ಭದಲ್ಲಿ ಜಸ್ಟ್ ಸಂಧಾನ ಮಾತುಕತೆಗಳು ಆಗುತ್ತವೆ. ಇಲ್ಲಿ ಅಂಥ ಸಂದರ್ಭ ಬಂದಾಗ ಟರ್ಕಿ ಯುರೋಪ್ ಮೇಲೆ ತನ್ನ ಪ್ರಭಾವವನ್ನು ಹೆಚ್ಚು ಮಾಡ್ಕೊಂಡಿದ್ರೆ ಯುರೋಪ್ ತೈಲ ಹಾಗೂ ಇಂಧನದ ಕಾರಣಕ್ಕೆ ಟರ್ಕಿಯ ಮೇಲೆ ಹೆಚ್ಚು ಡಿಪೆಂಡ್ ಆಗಬೇಕಾಗಿ ಬಂದರೆ ಆಗ ಸಹಜವಾಗಿ ಯುರೋಪಿನ ನ್ಯಾಯದ ತಕ್ಕಡಿ ಟರ್ಕಿ ಕಡೆಗೆ ಹೆಚ್ಚು ತೂಗೋದಿಕ್ಕೆ ಶುರು ಮಾಡುತ್ತೆ. ಸೊ ಟರ್ಕಿಗೆ ಅಂತ ಲಿವರೇಜ್ ಸಿಗದ ಹಾಗೆ ಒಂದು ಬಲಿಷ್ಠ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಗ್ರೀಸ್ ಸೈಪ್ರಸ್ ಸಿದ್ಧ ಆಗ್ತಾ ಇವೆ. ಅದಕ್ಕಾಗಿ ಅಲ್ಲಿ ಮೆಡಿಟರೇನಿಯನ್ ಆರ್ಕ್ ಒಂದು ಸಿದ್ಧ ಆಗಿದೆ. ಅದಕ್ಕೆ ಇಸ್ರೇಲ್ ಸೇರ್ಪಡೆ ಆಗಿದೆ. ಈಗ ಭಾರತ ಕೂಡ ಅದರ ಭಾಗ ಆಗ್ತಾ ಇದೆ. ಗೆಳೆಯರೆ, ಟರ್ಕಿ ಹಾಗೂ ಇಸ್ರೇಲಿನ ಸಂಬಂಧಗಳು ಎರ್ಡೋಗನ್ ಕಾರಣಕ್ಕೆ ಹಳಸಿವೆ. ಎರ್ಡೋಗನ್ ಟರ್ಕಿಯನ್ನ ಇಸ್ಲಾಮಿಕ್ ಮೂಲಭೂತವಾದದ ಕಡೆಗೆ ಎಳೆದೊಯ್ಯೋದಕ್ಕೆ ಶುರು ಮಾಡಿದ ನಂತರ ಇಸ್ರೇಲ್ ಜೊತೆ ಟರ್ಕಿ ಸಂಘರ್ಷಕ್ಕೆ ಬಿದ್ದಿದೆ. ಸಿರಿಯಾದಲ್ಲಿ, ಇರಾಕಲ್ಲಿ ಇಸ್ರೇಲ್ ವಿರೋಧಿ ಪಡೆಗಳಿಗೆ ಟರ್ಕಿ ಸಹಾಯವನ್ನು ಮಾಡುತ್ತೆ. ಹೀಗಾಗಿ ಇಸ್ರೇಲಿಗೆ ಟರ್ಕಿಯನ್ನ ನಿಯಂತ್ರಿಸಬೇಕಾದ ಅನಿವಾರ್ಯತೆ ಇದೆ. ಸೊ ಟರ್ಕಿಯ ವಿರುದ್ಧ ಗ್ರೀಸ್, ಸೈಪ್ರಸ್ ಹಾಗೂ ಇಸ್ರೇಲುಗಳು ಒಂದು ಕೂಟವನ್ನು ಮಾಡಿಕೊಂಡಿವೆ. ಇನ್ನು ಭಾರತಕ್ಕೆ ಮೆಡಿಟರೇನಿಯನ್ ಪಕ್ಕದಲ್ಲೇನೂ ಇಲ್ಲ. ಆದರೆ ಟರ್ಕಿ ಭಾರತದ ಶತ್ರು ಪಾಕಿಸ್ತಾನದ ಪರ ನಿಂತಿದೆ. ಕಾಶ್ಮೀರದ ವಿಷಯದಲ್ಲಿ ಅವರು ಸಂಬಂಧ ಇಲ್ಲದೇ ಇದ್ರೂ ಮೂಗು ತೋರಿಸ್ತಾರೆ. ಮಾಲ್ಡೀವ್ಸ್ ವರೆಗೆ ಬರೋ ಪ್ರಯತ್ನವನ್ನ ಟರ್ಕಿ ಮಾಡಿದೆ. ಅಲ್ಲಿ ಭಾರತದ ಜೊತೆಗಿನ ಮಾಲ್ಡೀವ್ಸ್ ಸಂಬಂಧಗಳಿಗೆ ಟರ್ಕಿ ಹುಳಿ ಹಿಂಡಿದೆ. ಇನ್ನು ಪಾಕಿಸ್ತಾನ ಹಾಗೂ ಟರ್ಕಿ ಸಂಬಂಧಗಳು ತುಂಬಾ ಗಟ್ಟಿಯಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದು ಮಾತ್ರ ಅಲ್ಲ, ಅಲ್ಲಿ ಅವರಿಗೆ ಬೇಕಾದ ಆಯುಧಗಳನ್ನು, ಡ್ರೋನ್ಗಳನ್ನು, ಅವುಗಳನ್ನು ಆಪರೇಟ್ ಮಾಡೋದಕ್ಕೆ ಸಿಬ್ಬಂದಿಯನ್ನ, ನೌಕಾಪಡೆಯನ್ನ ಎಲ್ಲವನ್ನ ಟರ್ಕಿ ಕಳುಹಿಸಿಕೊಟ್ಟಿತ್ತು. ಹಾಗೆ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ಕೂಡ ಟರ್ಕಿಯ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇವೆ. ಸೊ ಭಾರತ ಕೂಡ ಟರ್ಕಿಗೊಂದು ಪಾಠವನ್ನು ಕಲಿಸಬೇಕು. ಅವರು ವಿನಾಕಾರಣ ಪಾಕಿಸ್ತಾನದ ಜೊತೆ ನಿಂತು ಭಾರತದ ವಿರುದ್ಧ ಕಾಲು ಕೆರೀತಾರೆ ಅಂದ್ರೆ ಟರ್ಕಿ ಹಿಂದೂ ಮಹಾಸಾಗರದವರೆಗೆ ಬರುತ್ತೆ ಅನ್ನೋದಾದ್ರೆ ಭಾರತ ಮೆಡಿಟರೇನಿಯನ್ಗೆ ಯಾಕೆ ಹೋಗಬಾರದು? ಸೊ ಭಾರತ ಇಲ್ಲಿ ಸೈಪ್ರಸ್ ಮತ್ತು ಗ್ರೀಸ್ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದೆ ಮತ್ತು ಟರ್ಕಿ ಅಜರ್ಬೈಜಾನ್ಗೆ ಬೆಂಬಲ ಕೊಡ್ತಾ ಇದ್ರೆ ಭಾರತ ಟರ್ಕಿಯ ಪಕ್ಕದಲ್ಲೇ ಇರುವ ಆರ್ಮೇನಿಯಾ ಜೊತೆ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡು ಅವರಿಗೂ ಆಯುಧಗಳನ್ನು ಕೊಡ್ತಾ ಇದೆ. ಈ ಮೂಲಕ ಟರ್ಕಿಯ ಸುತ್ತ ಮಿತ್ರ ದೇಶಗಳದ್ದೊಂದು ಬೇಲಿಯನ್ನ ನಿರ್ಮಾಣ ಮಾಡುವ ಕೆಲಸವನ್ನ ಇಲ್ಲಿ ಭಾರತ ಯಶಸ್ವಿಯಾಗಿ ಮಾಡ್ತಾ ಇದೆ. ಇನ್ನು ಇದು ಕೇವಲ ಆಯುಧಗಳು, ಜಂಟಿ ಸಮರಾಭ್ಯಾಸದವರೆಗೆ ಮಾತ್ರ ನಿಲ್ತಾ ಇಲ್ಲ. ಟರ್ಕಿಯ ಇಂಧನ ಏಕಸ್ವಾಮ್ಯದ ವಿರುದ್ಧ ಕೂಡ ಇಸ್ರೇಲ್, ಸೈಪ್ರಸ್, ಗ್ರೀಸ್ಗಳು ಕೆಲಸ ಮಾಡ್ತಾ ಇವೆ. ಅದರ ಜೊತೆ ಈಜಿಪ್ಟ್ ಹಾಗೂ ಭಾರತ ಕೂಡ ಸೇರ್ಕೊಳ್ತಾ ಇವೆ. ಇದನ್ನ ಈಸ್ಟ್ ಮೆಡ್ ಪೈಪ್ಲೈನ್ ಅಂತ ಕರೀತಾರೆ. ಈ ಈಸ್ಟ್ ಮೆಡ್ ಅನ್ನೋದು ಇಸ್ರೇಲ್ನ ಲೆವಿಯಾತ್ನಿಂದ ಮೆಡಿಟರೇನಿಯನ್ ಸಮುದ್ರದ ಅಡಿಯಲ್ಲಿ ಸೈಪ್ರಸ್, ಕ್ರೀಟ್ ಮತ್ತು ಗ್ರೀಸ್ ಮೂಲಕ ಇಟಲಿ ಹಾಗೂ ಆಗ್ನೇಯ ಯುರೋಪ್ ದೇಶಗಳನ್ನು ತಲುಪುತ್ತೆ. ಇದು 1900 ಕಿಲೋಮೀಟರ್ನ ಪೈಪ್ಲೈನ್. ಸುಮಾರು $10 to $12 ಬಿಲಿಯನ್ ಅಂದಾಜು ವೆಚ್ಚದ ಯೋಜನೆ ಇದು. ಈ ಪೈಪ್ಲೈನ್ ಮೂಲಕ ಸುಮಾರು 12 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ ಅನ್ನ ಯುರೋಪ್ಗೆ ಪಂಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಯೋಜನೆ ಟರ್ಕಿಯ ಇಂಪಾರ್ಟೆನ್ಸ್ ಅನ್ನ ಕಡಿಮೆ
ಕಡಿಮೆ ಮಾಡುತ್ತೆ. ಹಾಗೆ ಭಾರತದಿಂದ ಯುರೋಪ್ ಅನ್ನು ಸಂಪರ್ಕಿಸುವ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಕಾರಿಡಾರ್ ಕೂಡ ಇದೇ ಮಾರ್ಗದಲ್ಲೇ ಬರುತ್ತೆ. ಈ ಕಾರಿಡಾರ್ ಕೂಡ ಇರಾನ್ ಹಾಗೂ ಟರ್ಕಿಗಳನ್ನು ಬೈಪಾಸ್ ಮಾಡುತ್ತೆ. ಈ ಎರಡು ಯುರೇಷಿಯಾದಲ್ಲಿ ಟರ್ಕಿಯ ಇಂಪಾರ್ಟೆನ್ಸ್ ಅನ್ನು ಕಡಿಮೆ ಮಾಡುವ ಯೋಜನೆಗಳು. ಹೀಗಾಗಿ ಇಲ್ಲಿ ಟರ್ಕಿ ಈಸ್ಟ್ ಮೆಡ್ ಪೈಪ್ಲೈನ್ ವಿರುದ್ಧ ಕೆಂಡ ಕಾರೋದಕ್ಕೆ ಶುರು ಮಾಡಿದೆ. ನಮ್ಮ ಸಮುದ್ರದಲ್ಲಿ ಪೈಪ್ಲೈನ್ ಹಾಕೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಟರ್ಕಿ ಕುಣಿತಾ ಇದೆ. ನಾಳೆ ಆ ಭಾಗದಲ್ಲಿ ಅದೇ ಕಾರಣಕ್ಕೆ ಸಂಘರ್ಷ ಉಂಟಾದ್ರೆ ಟರ್ಕಿಯನ್ನ ಎದುರಿಸೋದಕ್ಕೆ ಗ್ರೀಸ್ ಹಾಗೂ ಸೈಪ್ರಸ್ಗಳು ಸಿದ್ಧ ಆಗಬೇಕು. ಅಫ್ಕೋರ್ಸ್ ಇವತ್ತಲ್ಲ ನಾಳೆ ಇಸ್ರೇಲ್ ಹಾಗೂ ಟರ್ಕಿಯ ನಡುವೆ ಒಂದು ಯುದ್ಧ ನಡೀಲೂಬಹುದು. ಅಂಥ ಸಂದರ್ಭದಲ್ಲಿ ಸೈಪ್ರಸ್ ಮತ್ತು ಗ್ರೀಸ್ನ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಹೀಗಾಗಿ ಅದಕ್ಕೆ ಬೇಕಾದ ಸನ್ನದ್ಧತೆಗಳನ್ನ ಮತ್ತು ಟರ್ಕಿಯನ್ನ ಎದುರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಸೈಪ್ರಸ್ ಕೂಡ ಮಾಡ್ಕೊಳ್ತಾ ಇದೆ. ಅದಕ್ಕೆ ಭಾರತದ ಆಯುಧಗಳನ್ನು ಅವರು ಕೇಳ್ತಾ ಇದ್ದಾರೆ. ಭಾರತ ಕೂಡ ಅದೆಲ್ಲವನ್ನ ಅವರಿಗೆ ಕೊಡೋದಕ್ಕೆ ಸಿದ್ಧ ಇದೆ. ಹೀಗಾಗಿನೇ ಟರ್ಕಿಯ ಮಾಧ್ಯಮಗಳು ಭಾರತದ ವಿರುದ್ಧ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿವೆ. ಗೆಳೆಯರಲ್ಲಿ ಭಾರತಕ್ಕೆ ಬರೀ ಟರ್ಕಿಯ ವಿರುದ್ಧ ಯುದ್ಧಕ್ಕೆ ಬೇಕಾದ ಆಯುಧಗಳನ್ನು ಪೂರೈಸುವ ಆಸಕ್ತಿ ಮಾತ್ರ ಇಲ್ಲ. ಅದನ್ನು ಮೀರಿ ಕೂಡ ಸೈಪ್ರಸ್ ಜೊತೆಗಿನ ಸಂಬಂಧಗಳು ಭಾರತಕ್ಕೆ ಆರ್ಥಿಕವಾಗಿ ವ್ಯಾಪಾರದ ದೃಷ್ಟಿಯಿಂದ ಲಾಭದಾಯಕ ಆಗುವ ಅವಕಾಶಗಳಿರುತ್ತವೆ. ಸೈಪ್ರಸ್ ಅನ್ನೋ ಈ ಚಿಕ್ಕ ದೇಶ ಭಾರತದ ಟಾಪ್ 10 ಹೂಡಿಕೆದಾರ ದೇಶಗಳ ಪೈಕಿ ಒಂದು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಅಫ್ಕೋರ್ಸ್ ಸೈಪ್ರಸ್ ಅನ್ನೋದು ತೆರಿಗೆ ಕಳ್ಳರ ತವರು ಕೂಡ. ಹೀಗಾಗಿ ಅಲ್ಲಿ ಸಾಕಷ್ಟು ಹೂಡಿಕೆದಾರರು, ಸಾಕಷ್ಟು ಕಂಪನಿಗಳು ಕೆಲಸ ಮಾಡುತ್ತವೆ. ಕಳೆದ 25 ವರ್ಷಗಳಲ್ಲಿ ಅಂದ್ರೆ ಏಪ್ರಿಲ್ 2000ರಿಂದ ಏಪ್ರಿಲ್ 2025ರವರೆಗೆ ಸೈಪ್ರಸ್ ಭಾರತದಲ್ಲಿ ಸುಮಾರು $15.76 ಬಿಲಿಯನ್ ನಷ್ಟು ನೇರ ಹೂಡಿಕೆಗಳನ್ನು ಮಾಡಿದೆ. ಈಗ ಕೂಡ ಭಾರತದ ರಕ್ಷಣಾ ಉಪಕರಣಗಳ ತಯಾರಿಯಲ್ಲಿ ಸೈಪ್ರಸ್ ಆಸಕ್ತಿಯನ್ನು ತೋರ್ತಾ ಇದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಅಮೆರಿಕಾದಿಂದ ಯುರೋಪ್ ದೂರ ಆದ್ರೆ ಯುರೋಪ್ ಅತಿ ಹೆಚ್ಚು ಆಯುಧಗಳ ತಯಾರಿ ಮತ್ತು ಖರೀದಿ ಎರಡನ್ನೂ ಮಾಡ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಯುರೋಪಿಯನ್ ಕಂಪನಿಗಳಿಂದ ಖರೀದಿಗಳನ್ನ ಹೆಚ್ಚು ಮಾಡೋದಕ್ಕೆ ಯುರೋಪ್ ಬಯಸುತ್ತೆ. ಸೊ ಭಾರತದಲ್ಲಿ ಸೈಪ್ರಸ್ ಆಯುಧ ಕ್ಷೇತ್ರದಲ್ಲಿ ಹೂಡಿಕೆಗಳನ್ನು ಮಾಡಿದ್ರೆ ಭಾರತದಲ್ಲಿ ತಯಾರಾಗುವ ಆಯುಧಗಳನ್ನ ಸೈಪ್ರಸ್ ಮೂಲಕ ಯುರೋಪ್ನ ದೇಶಗಳಿಗೆ ಮಾರಾಟ ಮಾಡುವ ಅವಕಾಶಗಳು ಹೆಚ್ಚಾಗುತ್ತವೆ. ಹಾಗೆ ಸೈಪ್ರಸ್ ಮತ್ತು ಗ್ರೀಸ್ ಏಷ್ಯಾ ಮತ್ತು ಯುರೋಪ್ ನಡುವಿನ ಹೆಬ್ಬಾಗಿಲುಗಳ ತರ ಇವೆ. ಸೊ ಸೈಪ್ರಸ್ ನಲ್ಲಿ ಭಾರತ ತನ್ನ ಬೇರುಗಳನ್ನ ಭದ್ರ ಮಾಡ್ಕೊಂಡ್ರೆ ಯುರೋಪಿನ ಜೊತೆ ವ್ಯಾಪಾರಕ್ಕೆ ಸಾಕಷ್ಟು ಅವಕಾಶಗಳು ಭಾರತಕ್ಕೆ ಸಿಗುತ್ತವೆ. ಜೊತೆಗೆ ಮೆಡಿಟರೇನಿಯನ್ ನಲ್ಲಿ ಭಾರತದ ನೌಕಾಪಡೆಗೆ ನೆಲೆ ಸಿಕ್ಕರೆ ಟರ್ಕಿ ಮತ್ತು ಆ ಭಾಗದಲ್ಲಿನ ಭಾರತದ ಶತ್ರುಗಳ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಭಾರತಕ್ಕೊಂದು ಅವಕಾಶ ಸಿಗುತ್ತೆ. ಈ ನಿಟ್ಟಲ್ಲಿ ಭಾರತ ಮೆಡಿಟರೇನಿಯನ್ ಸಮುದ್ರದಲ್ಲಿ ಮಿತ್ರರನ್ನ ಹತ್ತಿರ ಮಾಡ್ಕೊಳ್ತಾ ಇದೆ. ಇದು ಸಹಜವಾಗಿ ಟರ್ಕಿಯ ಆತಂಕಕ್ಕೆ ಕಾರಣ ಆಗ್ತಾ ಇರೋ ಅಂಶ. ಹೀಗಾಗಿನೇ ಮೊನ್ನೆ ಸೈಪ್ರಸ್ ಅಧ್ಯಕ್ಷರ ಭಾರತದ ಭೇಟಿಯ ಹಿನ್ನೆಲೆಯಲ್ಲಿ ಟರ್ಕಿಯ ಮಾಧ್ಯಮಗಳು ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿವೆ. ಇನ್ನು ಭಾರತ ಅಲ್ಲಿ ಸೈಪ್ರಸ್ನ ಸಣ್ಣ ನೌಕಾಪಡೆಗೆ ತರಬೇತಿ ಮತ್ತು ಅವರನ್ನು ಬಲಗೊಳಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಎರಡೂ ದೇಶಗಳ ನಡುವೆ ಇಂಟೆಲಿಜೆನ್ಸ್ ಶೇರಿಂಗ್ ಒಪ್ಪಂದ ಕೂಡ ಆಗಿದೆ. ಭಾರತದ ಡ್ರೋನುಗಳು, ಡ್ರೋನ್ ಕಿಲ್ಲರ್ಗಳು, ಆಕಾಶ್ ಮಿಸೈಲುಗಳು ಸೈಪ್ರಸ್ಗೆ ಹೋಗುತ್ತವೆ. ಬ್ರಹ್ಮೋಸ್ ಕೂಡ ಅಲ್ಲಿ ನಿಯೋಜನೆಯಾಗೋ ಸಾಧ್ಯತೆ ಇರುತ್ತೆ. ಈ ಮೂಲಕ ಮೆಡಿಟರೇನಿಯನ್ನಲ್ಲಿ ಟರ್ಕಿಯ ಸುತ್ತ ಒಂದು ವ್ಯೂಹವನ್ನು ರಚನೆ ಮಾಡುವುದರಲ್ಲಿ ಭಾರತ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಇದು ಗೆಳೆಯರೆ ಮೆಡಿಟರೇನಿಯನ್ನಲ್ಲಿ ಭಾರತದ ಬಾಹುಗಳು ಚಾಚುತ್ತಾ ಇರೋದರ ಕುರಿತಾದ ಮತ್ತು ಅದರ ಅಗತ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.